ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಫಸ್ಟ್ ಸರ್ಕಲ್ ಸೊಸೈಟಿ ಅಂತ 2022 ಮಾರ್ಚಲ್ಲಿ ನಮ್ಮ ಮುಖ್ಯ ಮಾರ್ಗದರ್ಶಕರಾದಂಥ ಶ್ರೀಯುತ ಜಯರಾಮ್ ರಾಯ್ಪುರ್ ಅವರು IRS ಅಧಿಕಾರಿಗಳು ಅವರು ಪ್ರಾರಂಭ ಮಾಡಿದರು. ಇದು 4ನೇ ವರ್ಷದ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಅಂತ 4ನೇ ಆವೃತ್ತಿ ನಡೀತದೆ. ಇದೇ ಜನವರಿ 9, 10, 11 ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 4 ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷ 2 ಸ್ಥಳದಲ್ಲಿ ದೊಡ್ಡ ಎಕ್ಸ್ಪೋ ನಡೀತಾ ಇದೆ. ನಮ್ಮ ಈ ಒಕ್ಕಲಿಗ ಉದ್ಯಮಿ ಎಕ್ಸ್ಪೋನ ಉದ್ದೇಶ ಏನು ಅಂತಂದ್ರೆ, ನಮ್ಮ ಒಕ್ಕಲಿಗರು ಬರೀ ಕೃಷಿಯನ್ನೇ ಮಾಡ್ಕೊಂಡು ಅವಲಂಬಿಕೆ ಮಾಡ್ಕೊಂಡಿದ್ದಾರೆ. ಕೃಷಿ ಮತ್ತೆ ಊರಲ್ಲಿ ಗೌರಿಕೆ ಮಾಡ್ಕೊಂಡೇ ಬಂದಿದ್ದಾರೆ. ಉದ್ಯಮದಲ್ಲಿ ಜಾಸ್ತಿ ತೊಡ್ಕೊಂಡಿಲ್ಲ. ಉದ್ಯಮ ಮಾಡಿದ್ರೆ ಈಗ ಹೇಗೆ ನಾವು ಈ ಸಂಕ್ರಾಂತಿ ಸುಗ್ಗಿ ಸಂದರ್ಭದಲ್ಲಿ ಬೆಳೆನ ಬೆಳೆದು ಎಲ್ಲ ಸಮಾಜಕ್ಕೂ ಕೊಟ್ಟು ಮಿಕ್ಕದನ್ನ ನಾವು ಹೆಂಗೆ ಮನೆಗೆ ತಗೊಂಡು ಹೋಗ್ತೀವಿ, ಆ ಥರ ನಾವು ಉದ್ಯಮ ಮಾಡಿದ್ರೆ ಎಲ್ಲ ಸಮಾಜದವ್ರಿಗೂ ಎಲ್ಲ ಧರ್ಮದವ್ರಿಗೂ ಕೆಲಸ ಕೊಟ್ಟು ಅದರಿಂದ ಬಂದಂಥ ಲಾಭನ ಎಲ್ಲ ಒಳ್ಳೆ ಕಾರ್ಯಗಳಿಗೆ ವಿನಿಯೋಗ ಮಾಡಿ ಮಿಕ್ಕಿದ್ನ ನಾವು ಇಟ್ಕೋತೀವಿ. ಅದೇ ನಮ್ಮ ಒಕ್ಕಲಿಗರ ಮೂಲ ಮಂತ್ರ. ಅದನ್ನ ನಾವು ಉದ್ಯಮದಲ್ಲಿ ಬಳಸ್ಕೋಬೇಕು, ಉದ್ಯಮದಲ್ಲಿ ಮುಂದುವರಿಬೇಕು. ನಾವು ಬರೀ ಕೃಷಿನೇ ಮಾಡಿಕೊಂಡು ಗೌರಿಕೆ ಮಾಡಿಕೊಂಡು ನಮ್ಮ ಸಮಯನ ವ್ಯರ್ಥ ಮಾಡ್ಕೋಬಾರ್ದು. ಉದ್ಯಮದಲ್ಲಿ ಮಾಡಿದ 4ನೇ ವರ್ಷದ ಆವೃತ್ತಿ. ಇದರಲ್ಲಿ ನಾವು ಶಿಕ್ಷಣ, ಕೃಷಿ, ಹೈನುಗಾರಿಕೆ ಮತ್ತು ಕಟ್ಟಡ ನಿರ್ಮಾಣ, ಮಾಧ್ಯಮ, ಮನೋರಂಜನೆ A to Z ಎಲ್ಲ ಥರದ್ದು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲರಿಗೂ ಈಗ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಸುಮಾರು 200 ಸ್ಟಾಲ್ಗಳು ಮಾಡ್ತಾ ಇದ್ದಾರೆ. 200 ಸ್ಟಾಲ್ಗಳಲ್ಲಿ ಮತ್ತೆ ಎಲ್ಲ 50 ರೈತರು ಬರ್ತಾ ಇದ್ದಾರೆ. ಎಲ್ಲ ಅವ್ರದ್ದು ಏನೇನು ಬೆಳೆ ಬೆಳೆದಿರ್ತಾರೆ ಅದನ್ನ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಹಾಗೂ ಸಂವಾದ ಇರುತ್ತೆ, ಯಾವ್ಯಾವ ಉದ್ದಿಮೆ ಬಗ್ಗೆ ಸಂವಾದ ಇರುತ್ತೆ. ಮತ್ತೆ ಈ ನಮ್ಮ ಫಸ್ಟ್ ಸರ್ಕಲ್ ಈಗಿನ ಅಧ್ಯಕ್ಷರು ಡಾಕ್ಟರ್ D. ಮುನ್ರಾಜು ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಅಕಾಡೆಮಿಯ ಚೇರ್ಮನ್ ಆಗಿದ್ದಾರೆ. ಮತ್ತೆ ಈ ನಮ್ಮ ಒಕ್ಕಲಿಗ ಉದ್ಯಮಿ ಸರ್ಕಲ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ. ಏನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ಒಕ್ಕಲಿಗರು ಹೆಚ್ಚಾಗಿದ್ದಾರೆ ಎಲ್ಲ ಕಡೆ ಒಂದೊಂದು ನಾವು ಫಸ್ಟ್ ಸರ್ಕಲ್ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ರಾಮನಗರ ಜಿಲ್ಲೆಯಿಂದ ನಾನು ಅಧ್ಯಕ್ಷ ಆಗಿದ್ದೇನೆ. ನಮ್ಮ ಸಂಯೋಜಕರಾಗಿ ಶ್ರೀಯುತ ಪ್ರಸನ್ನ ಅವರಿದ್ದಾರೆ. ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಇದರ ಮೈನ್ ಉದ್ದೇಶ ಬಂದು, ಈಗ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ಉದ್ಯಮನ ಶುರು ಮಾಡಲಿ. ನಮ್ಮ ಯುವ ಪೀಳಿಗೆಗಳು ಕೆಲಸ ಇಲ್ದಲೆ ಒದ್ದಾಡ್ಕೊಂಡು ನಿರುದ್ಯೋಗ ಅಂತ ಏನು ಒದ್ದಾಡ್ತಾ ಇದ್ದಾರೆ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಇದು ಹೊಸದಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋಂಥದ್ದು. ಅದಕ್ಕೋಸ್ಕರನೇ ಇದನ್ನ ಸ್ಟೇಜ್ ಕ್ರಿಯೇಟ್ ಮಾಡಿದ್ದು. ನಮಗೆ ಚೀಫ್ ಮಿನಿಸ್ಟರ್ ಆಗಿ ಜಯರಾಮ್ ರಾಯ್ಪುರ್ ಸರ್ ಅವರು ಆ IRS ಅಧಿಕಾರಿಯಾಗಿ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾರ್ಯಕ್ಕೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅವ್ರಿಗೆ ಸಪೋರ್ಟ್ ಆಗಿ ನಮ್ಮ D. ಮುನ್ರಾಜು ಸರ್, ಡಾಕ್ಟರ್ D. ಮುನ್ರಾಜು ಸರ್, ಸೊ ಅವರು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಅಕಾಡೆಮಿಲಿ ಅವರು ಚೇರ್ಮನ್ ಆಗಿದ್ದು ಅವರ ಅಧ್ಯಕ್ಷತೆಯಲ್ಲಿ ಇದು ಮೂಡಿ ಬರ್ತಾ ಇದೆ. ಇದು ಸರ್ಕಲ್ಸ್ಗಳು ಬಂದು ಈಗ ಬೆಂಗಳೂರಲ್ಲಿ ನಾನಾ ಸರ್ಕಲ್ಸ್ಗಳಿದೆ. RR ನಗರ, ಜಯನಗರ, ಮತ್ತೆ BL ಸರ್ಕಲ್, ನಾಗರಬಾವಿ, ಆ ಥರ ಸುಮಾರು ಸರ್ಕಲ್ಗಳು ಮಾಡಿಕೊಂಡು ಆ ಸರ್ಕಲ್ಗಳಲ್ಲಿ ಬಿಸ್ನೆಸ್ ಜನರೇಟ್ ಆಗೋ ಥರ ಬಿಸ್ನೆಸ್ ಎಕ್ಸ್ಚೇಂಜ್ ಆಗೋ ಥರ ಮಾಡ್ತಾ ಇದ್ದೀವಿ. ಸೊ ಇದೇ ಥರ ಮೈಸೂರಲ್ಲಿದೆ, ನಮಗೆ ಕೋಲಾರಲ್ಲಿದೆ, ದಕ್ಷಿಣ ಕನ್ನಡ, ಕೊಡಗು, ಸುಳ್ಯ, ಪುತ್ತೂರು, ಆ ಕಡೆ ಎಲ್ಲ ಕಡೆ ನಮಗೆ ಸರ್ಕಲ್ಸ್ಗಳ ತರ ಮಾಡ್ಕೊಂಡಿದ್ವಿ. ಸರ್ಕಲ್ಸ್ಗಳು ಮಾಡ್ಕೊಂಡು ಅಲ್ಲಿನ ಬಿಸ್ನೆಸ್ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ. ಈಗ ಉದಾಹರಣೆಗೆ ಈಗ ಮಡಿಕೇರಿಯಲ್ಲಿ ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ಗೆ ನಾವು ಬೆಂಗಳೂರಿಂದ ಹೋಗ್ಬೇಕು, ನಮ್ಗೆ ಗೊತ್ತಿಲ್ಲ ಅಲ್ಲಿ ರೆಸಾರ್ಟ್ ಇದೆಯಾ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ಏನ್ ಮಾಡ್ತಾ ಇದೀವಿ, ಇಲ್ಲಿ ನಾವು ಈ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಅದನ್ನ ಸಂದೇಶ ಕೊಡ್ತಾ ಇವೆ. ಸೊ ಇಲ್ಲಿ ಬಿಸ್ನೆಸ್ ಇಲ್ಲಿದೆ, ಇವಾಗ ನಿಮಗೆ ಮಡಿಕೇರಿಯಲ್ಲಿ ಒಂದು ರೆಸಾರ್ಟ್ ಇದೆ, ನಿಮ್ಗೆ ಇಲ್ಲೇ ಬೆಂಗಳೂರು ಯಾರೋ ಹೋಗ್ಬೇಕು ನೋಡಿ ರೆಸಾರ್ಟ್ ಇದೆ, ನಿಮ್ಗೆ ಕನೆಕ್ಷನ್ ಎರಡಕ್ಕೂ ಸೇರಿ ಕನೆಕ್ಷನ್ ಮಾಡ್ಕೊಡ್ತಾ ಇದ್ದೀವಿ. ಅದು ಇದರಲ್ಲಿ ಏನಾದ್ರು ಓನ್ಲಿ ಎಕ್ಸ್ಚೇಂಜ್ ಅಷ್ಟೇ ಬಿಸ್ನೆಸ್, ಬೇರೆ ಏನು ಉದ್ದೇಶ ಇಲ್ಲ, ಯಾವುದೇ ರಾಜಕೀಯ ಇಲ್ಲ, ಪಕ್ಷಗಳು ಅದು ಪಕ್ಷ ಭೇದವಾಗಿ ಇದು ಮಾಡ್ತಾ ಇರೋದು. ಇದು ಓನ್ಲಿ ನಾವು ಏನು ಬಿಸ್ನೆಸ್ ನ ಎಕ್ಸ್ಚೇಂಜ್ ಮಾಡಬೇಕು, ಬಿಸ್ನೆಸ್ ನ ಗ್ರೋತ್ ಮಾಡಬೇಕು, ಮುಂದಿನ ಪೀಳಿಗೆಗೆ ಬಿಸ್ನೆಸ್ ನ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಇದಕ್ಕೆ 200 ಸ್ಟಾಲ್ಸ್ಗಳು ಆಗ್ತಾ ಇದೀವಿ. 200 ಸ್ಟಾಲ್ಸ್ಗಳು ಈಗ ಸಣ್ಣ ವ್ಯಾಪಾರದಿಂದ ದೊಡ್ಡ ವ್ಯಾಪಾರದವರೆಗೂ ಎಲ್ಲಾ ತರ ಸ್ಟಾಲ್ಸ್ ಇರುತ್ತೆ. ಅಲ್ಲೇ ಖರೀದಿನೂ ಕೂಡ ಮಾಡಬಹುದು. ಪ್ಲಸ್ ಆಮೇಲೆ 50 ಸ್ಟಾಲ್ಗಳು ರೈತರಿಗೋಸ್ಕರನೇ ಮೀಸಲಿಟ್ಟಿದೆ. ರೈತರು ಏನ್ ಬೆಳೆದಿದ್ದಾರೆ ಅದನ್ನ ಡಿಸ್ಪ್ಲೇ ಮಾಡಕ್ ಆಗ್ಬೋದು, ಇಲ್ಲ ಅಲ್ಲೇ ಮಾರಾಟ ಮಾಡಕ್ಕೆ. ಇನ್ನ ಕಬ್ಬಿನ ಹಾಲು, ಬೆಲ್ಲ,
ಮತ್ತೆ ಗಾಣದ ಎಣ್ಣೆ ಈ ಎಲ್ಲ ಪರಿಕರಗಳನ್ನು ಅಲ್ಲೇ ಸಿಗೋ ತರನು ಇದು ಮಾಡ್ತಾ ಇದ್ದಾರೆ. ಮತ್ತೆ ಹಳೆ ಕಾಲದ ಪರಿಕರಗಳು ಏನು ಯೂಸ್ ಮಾಡ್ತಿದ್ರು ಅದನ್ನ ಎಲ್ರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಡಿಸ್ಪ್ಲೇ ಸೆಂಟರ್ ತರ ಮಾಡಿದೀವಿ, ಅದೊಂದು ಇದೆ. ಆಮೇಲೆ ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರು ಅಂದ್ರೆ 100-150 ವರ್ಷಗಳ ಹಿಂದೆ ಯಾರು ನಮ್ಮ ಬಿಸ್ನೆಸ್ಗಳು ಮಾಡ್ತಾ ಇದ್ರು ಅಂತವ್ರಿಗೆಲ್ಲ ಒಂದು ನಮನ ಸಲ್ಲಿಸುವ ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದೀವಿ. ಇದರ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ 9, 10, 11 ಇದು ಪ್ರವೇಶ ಸಂಪೂರ್ಣವಾಗಿ ಉಚಿತ ಇರುತ್ತೆ. ಅಂದ್ರೆ ಇದು ಬರೀ ಒಕ್ಕಲಿಗರು ಅಂತಲ್ಲ, ಎಲ್ಲರೂ ಬಂದು ಭಾಗವಹಿಸಿ ಇದು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಕೇಳ್ಬೋದು.